ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಇದರ ಬಗ್ಗೆ ಮಾತನಾಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋದಕ್ಕೆ ಕ್ರಮವನ್ನು ಕೈಗೊಳ್ಳುತ್ತೇವೆ ಅಂತ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪ್ರವಾಸವನ್ನು ಹಮ್ಮಿಕೊಂಡಿದ್ರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಜನ ಆರೋಪಿಗಳನ್ನು ಬಂಧಿಸಿದ್ದೀವಿ ಅಂತ ಗೃಹ ಸಚಿವರ ಮಾತು. ಮಂಗಳೂರಿನಲ್ಲಿ ಮಾತನಾಡಿದರು ಗೃಹ ಸಚಿವರು. 8 ಜನರನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಬಂಧಿಸಿದ್ದೀವಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ನಾವು ಕ್ರಮ ಕೈಗೊಳ್ತೀವಿ. ಅಶ್ರಫ್ ಹತ್ಯೆ ಪ್ರಕರಣದಲ್ಲಿ 21 ಆರೋಪಿಗಳ ಬಂಧನ ಆಗಿದೆ. ಶಾಂತಿ ಸುವ್ಯವಸ್ಥೆ ಹಾಳಾಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ಪರಮೇಶ್ವರ್ ಮಾತನಾಡಿದ್ದಾರೆ. ಕೊಲೆ ಮಾಡಿ ಇದಕ್ಕೆ ಕಾರಣ ಮತ್ತೊಂದು ಇದೆಲ್ಲವೂ ಕೂಡ ತನಿಖೆ ನಡೆದು 1ನೇ ತಾರೀಕು ಎಂಟೂವರೆ ಗಂಟೆ ಸಂಜೆ 8:30 ಗಂಟೆ ಸಮಯದಲ್ಲಿ ಸುಹಾಸ್ ಶೆಟ್ಟಿ ಅಂತಕ್ಕಂಥವ್ರನ್ನ ಕಂದಿ ಮಠವು ಜಂಕ್ಷನ್ ಕೊಲೆ ಮಾಡಲಾಗಿದೆ. ಕೊಲೆ ಮಾಡಿ ಇದಕ್ಕೆ ಕಾರಣ ಮತ್ತೊಂದು ಇದೆಲ್ಲವೂ ಕೂಡ ತನಿಖೆ ನಡೆದು 1ನೇ ತಾರೀಕು. ಎಸ್, 2 ಪ್ರಕರಣಗಳು ಒಟ್ಟಾರೆ ಅಂದ್ರೆ ಪ್ರಮುಖವಾಗಿ. ಅದಾದ ನಂತರ ಸುಹಾಸ್ ಶೆಟ್ಟಿ ಪ್ರಕರಣದ ನಂತರ ಮತ್ತೆ ಬೇರೆ ಬೇರೆ ಪ್ರಕರಣಗಳಾಗಿದೆ. ಇವತ್ತು ದಿನೇಶ್ ಗುಂಡೂರಾವ್ ಜಿಲ್ಲಾ ಉಸ್ತುವಾರಿ ಸಚಿವರು, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೋಗಿದ್ರು, ಒಂದು ಸುದ್ದಿಗೋಷ್ಠಿಯನ್ನು ಮಾಡಿದ್ರು ಮಂಗಳೂರಿನಲ್ಲಿ. 8 ಜನರನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಬಂಧಿಸಿದ್ದೀವಿ. ಅಶ್ರಫ್ ಕೊಲೆ ಪ್ರಕರಣ, ಕೇರಳದ ವೈನಾಡಿನ ಅಶ್ರಫ್ ಅಂತ ಒಬ್ಬ ವ್ಯಕ್ತಿಯ ಕೊಲೆ ಆಗಿತ್ತು. ಗುಂಪು ಹಲ್ಲೆ ಆಗಿ ಆ ವ್ಯಕ್ತಿ ಮೃತಪಟ್ಟಿರ್ತಾನೆ. ಕ್ರಿಕೆಟ್ ಆಡುವಂಥ ಮೈದಾನದಲ್ಲಿ ಆ ವ್ಯಕ್ತಿ ಬಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ ಅಂತ ಹೇಳಲಾಗ್ತಾ ಇತ್ತು. ಕೂಗಿದ್ದಕ್ಕೇನೆ ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಂಥ ಯುವಕರು ಗುಂಪು ಹಲ್ಲೆ ನಡೆಸಿ ಸಾಯಿಸಿದ್ದಾರೆ ಅನ್ನುವಂಥ ಮಾಹಿತಿ. ಆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆ 21 ಜನರನ್ನು ನಾವು ಬಂಧಿಸಿದ್ದೀವಿ. ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ 8 ಜನರನ್ನು ಇದುವರೆಗೂ ನಾವು ಬಂಧಿಸಿದ್ದೀವಿ ಅಂತ. ಯಾರ್ಯಾರನ್ನು ಬಂಧಿಸಿದ್ದೀವಿ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಇದೆ. ಮೊಹಮ್ಮದ್ ಮುನಿಸಮೀರ್, ಕಲಂದರ್ ಶಾಪಿ, ರಂಜಿತ್, ಮೊಹಮ್ಮದ್ ರಿಜ್ವಾನ್, ಹೀಗೆ ಅನೇಕ ಜನರ 8 ಜನರನ್ನು ಇದರಲ್ಲಿ ಬಂಧಿಸಿದ್ದಾರೆ. ನಾಗರಾಜ್, ನಿಯಾಜ್, ಅಬ್ದುಲ್, ಆದಿಲ್, ನಾವು ಹೇಳ್ತಾ ಇದ್ವಿ 8 ಜನರ ಪೈಕಿ 2 ಹಿಂದೂಗಳಿದ್ದಾರೆ ಅಂತ. ನಾಗರಾಜ್ ಮತ್ತು ರಂಜಿತ್ ಅಂತ 2 ಹಿಂದೂಗಳು ಕೂಡ ಇದ್ದಾರೆ. ಇದರ ಜೊತೆಗೆ ಪರಮೇಶ್ವರ್ ಅವರು ಹೇಳ್ತಾ ಇದ್ರು, ನಾವು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡ್ತೀವಿ. ಮೇ 8ನೇ ತಾರೀಕಿಂತನ ಅಲ್ಲಿ ನಿಷೇಧಾಜ್ಞೆ ಜಾರಿ ಇದೆ. ಯಾವುದೇ ಪ್ರತಿಭಟನೆ ಮಾಡೋಂಗಿಲ್ಲ, ಯಾರ ಪರವಾಗಿ ಘೋಷಣೆಯನ್ನು ಕೂಗಂಗಿಲ್ಲ, ಯಾರ ವಿರುದ್ಧವೂ ಕೂಡ ಘೋಷಣೆಯನ್ನು ಕೂಗಂಗಿಲ್ಲ, ಗುಂಪಾಗಿ ಸೇರಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡುವಂತಿಲ್ಲ. ಹೀಗೆ ಅನೇಕ ರೂಲ್ಸ್ಗಳನ್ನು ಅಲ್ಲಿ ಜಾರಿ ಮಾಡಿದ್ದಾರೆ. ನಿಷೇಧಾಜ್ಞೆ ಜಾರಿಯಾಗಿದೆ. ಇದರ ನಡುವೆ ಇವತ್ತು ಸಚಿವರು ಹೋಗಿರೋದು. ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ ಒಂದು ಕೊಲೆಗೆ ಪ್ರತೀಕಾರವಾಗಿ ಕೊಲೆ ಆಗಿದೆ ಎನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಇದೀಗ ಅದರ ಬಗ್ಗೆ ತನಿಖೆ ಆಗಬೇಕಾಗಿದೆ, ನಾವು ತನಿಖೆ ಮಾಡ್ತೀವಿ ಅಂತ ಪರಮೇಶ್ವರ್ ಹೇಳಿದ್ದಾರೆ. ತಾರೀಕು ಎಂಟೂವರೆ ಗಂಟೆ ಸಂಜೆ 8:30 ಗಂಟೆ ಸಮಯದಲ್ಲಿ ಸುಹಾಸ್ ಶೆಟ್ಟಿ ಅಂತಕ್ಕಂಥವ್ರನ್ನ ಕಂದಿ ಮಠವು ಜಂಕ್ಷನ್ ಕೊಲೆ ಮಾಡಲಾಗಿದೆ. ಕೊಲೆ ಮಾಡಿ ಇದಕ್ಕೆ ಕಾರಣ ಮತ್ತೊಂದು ಇದೆಲ್ಲವೂ ಕೂಡ ತನಿಖೆ ನಡೆದು 1ನೇ ತಾರೀಕು
ಎಸ್ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತುಗಳನ್ನು ನೀವು ಕೇಳಿಸ್ಕೊಳ್ತಾ ಇದ್ರಿ. ಯಾರ್ಯಾರನ್ನ ಬಂಧಿಸಿದ್ದೀವಿ, ಏನು ಎತ್ತ ಅನ್ನೋದ್ರ ಬಗ್ಗೆ ಅವರು ಹೇಳ್ತಾ ಇದ್ರು. ಒಟ್ಟಾರೆ 8 ಜನರನ್ನು ಬಂಧಿಸಿದ್ದೀವಿ ಅಂತ. ಈ ಪ್ರಕರಣ ಸುಭಾಷ್ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ 8 ಜನರ ಬಂಧನ ಆಗಿದೆ. ಯಾವ ಕಾರಣಕ್ಕಾಗಿ ಕೊಲೆ ಆಯಿತು, ಏನು ಎತ್ತ, ಅದರ ಬಗ್ಗೆ ತನಿಖೆ ಮುಖಾಂತರ ಹೊರಗೆ ಬರುತ್ತೆ. ಇದರ ಜೊತೆಗೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದ್ರ ಬಗ್ಗೆ ಪರಮೇಶ್ವರ್ ಅವರ ಮಾತು, ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದ್ರ ಬಗ್ಗೆ